ಶಾಂತ ಬಲು ತುಂಟಿ ಮತ್ತು ಜಾಣೆ. ಸದಾ ಒಂದಲ್ಲ ಒಂದು ಹೊಸ ವಿಷಯ ಅರಿತುಕೊಳ್ಳುತ್ತಾ ಓದುವ ಚಟುವಟಿಕೆಯ ಹುಡುಗಿಯವಳು. ತನ್ನ ಅಮ್ಮನೆಂದರೆ ಆಕೆಗೆ ಬಲು ಪ್ರೀತಿ. ಒಂದು ದಿನ ಸೈನ್ಸ್ ಟೀಚರ್ ಪವನ್ ಪಾಠ ಮಾಡುವಾಗ ಮೂಢನಂಬಿಕೆಗಳನ್ನು ನಂಬಬಾರದು, ಪ್ರತಿ ವಿಷಯವನ್ನು ವೈಜ್ಞಾನಿಕವಾಗಿ ಅರಿಯಬೇಕು ಎಂದು ಹೇಳುತ್ತಾರೆ. ಆಗ ಶಾಂತ ಎದ್ದು ನಿಂತು ತನ್ನ ಅಮ್ಮ ಪ್ರತಿದಿನ ಹೇಳುವ ಮಾತುಗಳ ಬಗ್ಗೆ ಕೇಳಬೇಕು ಎಂದುಕೊಳ್ಳುತ್ತಾಳೆ. ಆದರೆ ಕೇಳಲು ಧೈರ್ಯ ಸಾಲದೆ ಸುಮ್ಮನಾಗುತ್ತಾಳೆ. ಸಂಜೆ ಎಲ್ಲಾ ಕ್ಲಾಸ್ ಮುಗಿದ ಮೇಲೆ ಆಕೆ ಪವನ್ ಸರ್ ಬಳಿ ಧೈರ್ಯ ಮಾಡಿ, ಸರ್, ನನ್ನ ಅಮ್ಮ ಯಾವಾಗಲೂ ಸೂರ್ಯ ಹುಟ್ಟುವ ಮುನ್ನ ಎದ್ದೇಳು, ಕತ್ತಲಾಗುವ ಮುನ್ನ ಮನೆ ಕಸ ಗುಡಿಸಿ ದೀಪ ಹಚ್ಚಬೇಕು, ಕತ್ತಲಾದ ಮೇಲೆ ಕಸ ಹಾಕಬಾರದು, ಲಕ್ಷ್ಮಿ ಹೊರಟು ಹೋಗ್ತಾಳೆ ಎಂದು ಹೇಳುತ್ತಾರೆ. ಆಗ ನನಗೆ ತುಂಬಾ ಕೋಪ ಬರುತ್ತದೆ. ಅವರು ಹೇಳಿದಂತೆ ನಾನು ಮಾಡದಿದ್ದರೆ ನನಗೆ ಬೈಯುತ್ತಾರೆ ಎಂದಳು. ಅದಕ್ಕೆ ಪವನ್, ನಿಮ್ಮಮ್ಮ ಹೇಳಿದ್ದರಲ್ಲಿ ತಪ್ಪಿಲ್ಲ. ನಮ್ಮ ಹಿರಿಯರು ಕಾರಣವಿಲ್ಲದೆ ಯಾವುದನ್ನೂ ಮಾಡಿಲ್ಲ. ಅದರ ಒಳ ಅರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಂಡಿಲ್ಲ ಅಷ್ಟೇ. ಹಿಂದಿನ ಕಾಲದಲ್ಲಿ ವಿದ್ಯುತ್ ಬಲ್ಬ್ ಇರದ ಕಾರಣ ಸಂಜೆ ಆದ ತಕ್ಷಣ ಕತ್ತಲೆ ಅಥವಾ ಚಿಮಣಿ ದೀಪದ ಬೆಳಕಿನಲ್ಲಿ ಬದುಕಬೇಕಿತ್ತು. ಕಸ ಗುಡಿಸಿದಾಗ ಕತ್ತಲೆಯಲ್ಲಿ ಏನಾದರೂ ಅಮೂಲ್ಯ ವಸ್ತು, ಹಣ, ಚಿನ್ನದ ಒಡವೆಗಳು ಮತ್ತು ಇತರ ವಸ್ತುಗಳು ಕಳೆದು ಹೋಗಬಾರದೆಂದು ಕತ್ತಲಾಗುವ ಮುನ್ನ ಕಸ ಗುಡಿಸು ಎನ್ನುತ್ತಿದ್ದರು. ಹಾಗೆಯೇ ಕಸ ಗುಡಿಸಿದ ನಂತರ ರಾತ್ರಿ ಕತ್ತಲಲ್ಲಿ ಎಸೆದರೆ ಅಮೂಲ್ಯ ವಸ್ತುಗಳು ಕಳೆದು ಹೋಗುತ್ತವೆ ಎಂದು ಸಂಜೆ ಆದ ನಂತರ ಕಸ ಎಸೆಯಬಾರದು ಎನ್ನುತ್ತಾರೆ. ಆದರೆ ನಾವುಗಳು ರೂಢಿಗತವಾಗಿ ಲಕ್ಷ್ಮಿ ಹೊರಟು ಹೋಗುತ್ತಾಳೆ ಎನ್ನುತ್ತಾ ಕಾಲ್ಪನಿಕ ಕತೆ ಕಟ್ಟುತ್ತೇವೆ ಅಷ್ಟೇ ಎಂದರು.